ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್. ಇವತ್ತು ಯಾವ ಸಿನಿಮಾ ಅಂತಂದರೆ ಕೋಟಿ. ಮೊದಲನೇದಾಗಿ ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತಂದರೆ, ರಿಯಾಲಿಟಿ ಶೋಗಳನ್ನ ಡೈರೆಕ್ಟ್ ಮಾಡ್ತಿದ್ದಂತಹ ಒಬ್ಬ ಡೈರೆಕ್ಟ್ರು ಮತ್ತು ಒಬ್ಬ ಚಾನಲ್ನ ಬಿಸ್ನೆಸ್ ಹೆಡ್, ಅಂದರೆ ಸಿನಿಮಾಗಳನ್ನ ನೋಡಿ ಸಿನಿಮಾಗಳನ್ನ ತೊಗೊಳ್ಳೋವಂತಹ ಒಬ್ಬ ಚಾನಲ್ ಹೆಡ್ ಆಗಿದ್ದಂತಹ ಪರಮ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅಷ್ಟೊಂದು ಸಿನಿಮಾಗಳನ್ನೆಲ್ಲ ನೋಡಿರ್ತಾರಲ್ಲ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಇರುತ್ತಲ್ಲ, ಯಾವ ಥರ ಇವರು ಡೈರೆಕ್ಷನ್ ಮಾಡಿರ್ಬೋದು ಅಂತಂದ್ಬಿಟ್ಟು ನಾನು ಸಿನಿಮಾ ನೋಡೋಕ್ಕೆ ಹೋದೆ. ಈ ಸಿನಿಮಾದ ಒನ್ಲೈನ್ ಕತೆ ಹೇಳ್ಬಿಡ್ತೀನಿ ಕೇಳಿ. ಮೂವರ್ಸ್ ಆ್ಯಂಡ್ ಪ್ಯಾಕರ್ಸಲ್ಲಿ ವರ್ಕ್ ಮಾಡ್ತಿದ್ದಂತಹ ಒಬ್ಬ ಹೀರೋ, ಅವನಿಗೆ ಕಳ್ತನ, ಈ ಕೆಟ್ಟ ಕೆಲಸ ಮಾಡೋದು ಇದೆಲ್ಲ ಇಷ್ಟ ಆಗ್ತಾರಲ್ಲ. ಸೊ ಅವನು ಒಬ್ಬನ ಹತ್ರ ಸಾಲ ಮಾಡಿಕೊಂಡು ಏನೆಲ್ಲ ಕಷ್ಟಪಡ್ತಾನೆ. ಸೆಕೆಂಡ್ ಹಾಫಲ್ಲಿ ಅವನು ಯಾಕೆ ಕಳ್ತನ ಮಾಡಬೇಕಾಗಿರೋ ಒಂದು ಅವಶ್ಯಕತೆ ಬರುತ್ತೆ, ಆ ಕಳ್ತನ ಮಾಡಿ ಏನು ಮಾಡ್ತಾನೆ, ಇದೆಲ್ಲ ಈ ಸಿನಿಮಾದ ಒನ್ಲೈನ್ ಕತೆ. ಇದ್ರ ಜೊತೆಗೆ ಬಿಕ್ಕಳಿಕೆ ಅನ್ನೋ ಒಂದು ರೋಗನ ಸಿನಿಮಾ ಸ್ಕ್ರೀನ್ ಪ್ಲೇಗೆ ಅದನ್ನು ಬ್ಲೆಂಡ್ ಮಾಡಿ ಅದಕ್ಕೂ ಒಂದು ಕನೆಕ್ಟಿವಿಟಿ ಇಟ್ಟಿದ್ದಾರೆ ಹೀರೋ ಮತ್ತು ಹೀರೋಯಿನ್ಗೆ. ಇದೆಲ್ಲ ಸಸ್ಪೆನ್ಸ್ಗಳು, ಇದೆಲ್ಲ ಎಲಿಮೆಂಟ್ಸ್ಗಳು ನೀವು ಸಿನಿಮಾದಲ್ಲೇ ನೋಡಬೇಕು. ಮೊದಲನೇದಾಗಿ ಈ ಸಿನಿಮಾ ಬಂದು 2 ಅವರ್ 40 ನಿಮಿಷನೋ 2 ಅವರ್ 45 ನಿಮಿಷನೋ ಇರುತ್ತೆ. ಆ್ಯಕ್ಚುಲಿ ತುಂಬ ದೊಡ್ಡ ಸಿನಿಮಾ ಅಂತಲೇ ಫೀಲ್ ಆಗಿಬಿಡುತ್ತೆ. ಫಸ್ಟ್ ಹಾಫಲ್ಲಿ ಒಂದು 4-5 ಅದ್ದೂರಿ ಸೀನ್ಸ್ಗಳು, ಒಂದಷ್ಟು ಎಂಟರ್ಟೈನಿಂಗ್ ಇರೋಂಥ ಸೀನ್ಸ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಒಂದೇನಪ್ಪ ಅಂತಂದರೆ, ಬೇಜಾರಾಗಿ ಇನ್ನೇನು ಎದ್ದೋಗೋಣ ಅನ್ನೋಷ್ಟಕ್ಕೆಲ್ಲ ಒಂದೊಂದು ಸಾಂಗ್ ಇಟ್ಬಿಡ್ತಾರೆ. ಸೊ ಈ ಫ್ಲೋ ಸೆಕೆಂಡ್ ಹಾಫಲ್ಲಿ ಕೂಡ ಇರುತ್ತೆ. ಆದರೆ ಇವ್ರು ತೊಗೊಂಡಿರೋವಂಥ ಒಂದು ಕತೆ, ಈಗ ಬರ್ತಿರೋ ಒಂದು ಸಿನಿಮಾಗಳ ಪೈಕಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಮಿಡಲ್ ಕ್ಲಾಸ್ ಮನುಷ್ಯನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಕತೆ ಒಂದು ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಅಫ್ಕೋರ್ಸ್ ವಿಲನ್ ಆ್ಯಕ್ಟಿಂಗು. ಸಪ್ತಸಾಗರದಾಚೆ ಎಲ್ಲ ಆ ಸಿನಿಮಾದಲ್ಲೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಸೊ ಈ ಸಿನಿಮಾದಲ್ಲೂ ಒಂದು ಸ್ವಲ್ಪ ಸೇಮ್ ಪ್ಯಾಟ್ರನ್ ಅಂತ ಅನಿಸಿದ್ರೂ ಅದರಷ್ಟು ಕ್ರೌರ್ಯ ಇದರಲ್ಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು ನನಗೆ ಸಿನಿಮಾದಲ್ಲಿರೋ ಕ್ಯಾಮ್ರಾ ವರ್ಕು. ಒಂಥರ ಮಲಯಾಳಂ ಮೂವೀಸ್ಗಳು ನೋಡಿದಾಗ ಹೇಗೆ ಫೀಲ್ ಆಗುತ್ತೋ, ಒಂಥರ ಸಾಫ್ಟಾಗಿ, ತುಂಬ ಕಾಂಟ್ರಾಸ್ಟ್ ಇಲ್ಲದೆ, ಸೊ ಈ ಥರ ಒಂದು ಫೀಲ್ ಆಗುತ್ತೆ. ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಾಂಗ್ಸ್ಗಳು ಸಖತ್ತಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಸುಮಾರಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ತಕ್ಕ ಮಟ್ಟಿಗೆ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ಈ ಸಿನಿಮಾನ ಕೂತ್ಕೊಂಡು ನೋಡಿಸುತ್ತೆ ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಂದು ಕಾರಣ. ಮತ್ತು ಡೈರೆಕ್ಷನ್ ವಿಚಾರಕ್ಕೆ ಬಂತಂದರೆ ಪರಮ್ ಅವರು ಒಂದು ಸ್ವಲ್ಪ ಲೆಂತ್ ಕಮ್ಮಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಲ್ಯಾಗ್ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋದು ಫಸ್ಟ್ ಹಾಫಲ್ಲೂ ಇರುತ್ತೆ, ಸೆಕೆಂಡ್ ಹಾಫಲ್ಲೂ ಇರುತ್ತೆ. ಎಲ್ಲೋ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಪಾರ್ಟನ್ನು ಅನ್ನೋಷ್ಟೊತ್ತಿಗೆ ಕೆಲವೊಂದು ಬೋರ್ ಆಗೋ ಸೀನ್ಸ್ಗಳು ಬರುತ್ತೆ. ಸಿನಿಮಾನ ಹಾಗೆ ಕೆಳಗಡೆ ಬೆಳೆಸುತ್ತೆ. ಪುನಃ ಒಂದು ಸ್ವಲ್ಪ ಒಂದು 4 ಸೀನ್ ಚೆನ್ನಾಗಿರುತ್ತೆ, ಪುನಃ ಹಾಗೆ ಕೆಳಗೆ ಬಿಡೋದು. ಒಂಥರ ವೇವ್ ಲೆಂತ್ ಥರ ಕೆಳಗಡೆ ಮೇಲ್ಗಡೆ ಹೀಗೇ ಥರ ಇರುತ್ತೆ ಸ್ಕ್ರೀನ್ ಪ್ಲೇ. ಮತ್ತು ಮದರ್ ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಕ್ಷನ್ಸ್ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಮಾಡ್ಬೋದಾಗಿತ್ತು. ಈ ಕಡೆ ರಿಯಲಿಸ್ಟಿಕ್ಕು ಅಲ್ಲ, ಈ ಕಡೆ ಕಮರ್ಷಿಯಲ್ಲು ಅಲ್ಲ ಅನ್ನೋದ್ರ ಮಧ್ಯ ಇದೆ. ಇನ್ನೊಂದೇನಪ್ಪ ಅಂತಂದರೆ ಪರಮ್ ಅವರು ಒಂಥರ ಪ್ರೊಫೆಷ್ನಲ್ ಫಿಲಮ್ ಮೇಕರ್ ಥರನೇ, ಒಂದು ಪ್ರೊಫೆಷ್ನಲ್ ಡೈರೆಕ್ಟ್ರು ಥರನೇ ಕಾಣಿಸ್ತಾರೆ. ಅವ್ರು ಎಲ್ಲೂ ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅಥವಾ ಅಲ್ಲಿ ರಿಯಾಲಿಟಿ ಶೋಗಳೆಲ್ಲ ಮಾಡ್ಕೊಂಡು ಬಂದು ಇಲ್ಲಿಂಗೆ ಮಾಡಿದ್ದಾರೆ ಅಂತ ಅನಿಸಲ್ಲ. ಒಬ್ಬ ಒಳ್ಳೆ ಟೇಸ್ಟ್ ಇರೋ ಫಿಲಮ್ ಮೇಕರು, ಟೇಸ್ಟ್ ಇರೋ ಡೈರೆಕ್ಟ್ರು ಅಂತಲೇ ಫೀಲ್ ಆಗುತ್ತೆ. ಆದರೆ ಒಂದು ಸ್ವಲ್ಪ ಆಡಿಯನ್ಸ್ ಪಲ್ಸ್ನ ಹಿಟ್ ಕೊಡಬೇಕು. ಅಂದರೆ ಆಡಿಯನ್ಸ್ಗೆ ನಾವು ಅಂದ್ಕೊಂಡಿರೋದೆಲ್ಲ ಹೇಳ್ಕೊಂಡು ತೋರಿಸ್ಕೊಂಡು ಹೋಗೋದು, ಇದನ್ನು ಅಲ್ಲದೆ ಆಡಿಯನ್ಸಿಗೆ ಏನು ಬೇಕೋ ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಹಿಡಿತ ಬರಬೇಕು ಅಂತ ನನಗನ್ಸುತ್ತೆ. ಸೆಕೆಂಡ್ ಹಾಫಲ್ಲಿರೋ ಸೀನ್ಸ್ಗಳನ್ನ ಫಸ್ಟ್ ಹಾಫಲ್ಲೇ ತೋರಿಸಿ, ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಮುಂದೆ ಬಂದು ಒಂದಷ್ಟು ಸ್ಕ್ರೀನ್ ಪ್ಲೇಯಲ್ಲಿ ಅಲ್ಲೇ ನಾವು ಡಿಜಿಟಲಾಗಿ ಚೇಂಜ್ ಮಾಡೋಕ್ಕೆ ಹೋಗೋಣ ಅಂತ ಒಂದಷ್ಟು ವರ್ಕ್ ಮಾಡೋ ಥರ ಕಾಣಿಸುತ್ತೆ. ಬಟ್ ಅದಲ್ಲೂ ಎಕ್ಸೈಟಿಂಗಾಗಿ ಕಾಣಿಲ್ಲ. ಇದೆಲ್ಲ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸು. ಸೊ ಓವರಾಲ್ ಸಿನಿಮಾ ಹೆಂಗಿತ್ತಪ್ಪ ಅಂತಂದರೆ, ಕನ್ನಡದಲ್ಲಿ ಬರ್ತಿರೋ ರೆಗ್ಯುಲರ್ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರೆ ಇದೊಂದು ವರ್ತ್ ವಾಚ್ ಅಂತಲೇ ಹೇಳ್ಬೋದು.